ನಮ್ಮ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಸರ್. ರಾಜ್ಯದ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಂಟ್ರೋಲ್ ಇಲ್ಲ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿರಿ ಅಂತ ಹೇಳಿದ್ರಿ, ಕೆಲಸ ಮಾಡಲಿಲ್ಲ, ಬಾಯಿ ಮಾತ್ರ ತೆಗಿತಾನೇ ಇದ್ದಾರೆ. ಹಾಗಾಗಿ ಇದರ ಒಟ್ಟು ಪರಿಣಾಮ ಆಡಳಿತದ ಮೇಲೆ ಆಗ್ತಾ ಇದೆ. ಕೆಲವರು ಇವತ್ತು ಸಿಂಗಾಪುರ್ಕೋ ದುಬೈಕೋ ಎಲ್ಲಿ ಹೋಗ್ತಾ ಇದ್ದಾರೆ, ಯಾರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ರಾಜ್ಯದ ಅಧ್ಯಕ್ಷರಿಗೆ ಗೊತ್ತಿಲ್ಲ. ದರೋಡೆ, ಕಾನೂನು ಸುವ್ಯವಸ್ಥೆ ಕುಸಿತ, ಹಾಡು ಹಗಲೇ ಗುಂಡು ಹಾರಿಸಿ ಕೊಲೆ ಮಾಡಿ ATM ತುಂಬುತ್ತಾ ಇದ್ದಂಥ ದುಡ್ಡು ತೆಗೆದುಕೊಂಡು ಹೋಗ್ತಾರೆ. ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ದರೋಡೆ ಆಗ್ತದೆ. ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ತನ್ನ ಒಂದು ಕಂಟ್ರೋಲನ್ನು ಕಳೆದುಕೊಳ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ಕಾರ್ಯವೈಖರಿಯಿಂದ ಜನ ಬೇಸತ್ತಿದ್ದಾರೆ. ಭ್ರಷ್ಟಾಚಾರ ಮಿತಿಮೀರಿದೆ. ಕಾಂಟ್ರಾಕ್ಟರ್ಗಳು ವಿಷ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಆನಂತರ ಒಂದು ಆರೋಪವನ್ನು ಮಾಡಿದ್ದಾರೆ ಈ ವೆಂಡರ್ಸ್, ಕಿಯೋನಿಕ್ಸ್ ವೆಂಡರ್ಸು, ನಾವು ಕಮಿಷನ್ ಕೊಟ್ಟಿಲ್ಲ, ನಮ್ಮ ದುಡ್ಡು ಕೊಡ್ತಾ ಇಲ್ಲ ಅಂತ. ಇದೆಲ್ಲ ಸಂಗತಿಗಳು ನೋಡಿದರೆ ಆಡಳಿತ ಯಂತ್ರ ಮತ್ತು ಆಡಳಿತ ವ್ಯವಸ್ಥೆ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಕೊಲ್ಯಾಪ್ಸ್ ಆಗಿದೆ. ಸರ್, ನೀವು ಆಡಳಿತದ ಬಗ್ಗೆ ಹೇಳ್ತಿದ್ರಿ, ಬಟ್ ಅದರಲ್ಲೇ ಕುರ್ಚಿ ಕದನ ನಡೀತಿದೆ. ಅದರಲ್ಲಿ ನಿಮ್ಮ ಅವಧಿ ಮುಗೀತು ಅಂತ ಇದರಲ್ಲಿ ಅವರು ಮಾಡ್ತಾ ಇದ್ದಾರೆ. ಸಚಿವರಲ್ಲೇ ಗೊಂದಲದ ಹೇಳಿಕೆಗಳು ಬರ್ತಾ ಇದೆ ಸರ್. ನಾನು ಅದನ್ನೇ ಹೇಳಿದೀಗ. ಇವರು ಮುಖ್ಯಮಂತ್ರಿ ಹೋಗ್ಬೇಕಂತ ಹೇಳ್ತಾರೆ. ಮುಖ್ಯಮಂತ್ರಿಗಳ ಫಾಲೋವರ್ಸು ನಮ್ಮ DK ಶಿವಕುಮಾರ್ ಹೋಗ್ಬೇಕಂತಾರೆ. DK ಶಿವಕುಮಾರ್ ಅವರ ಫಾಲೋವರ್ಸು ನಮ್ಮ ಮುಖ್ಯಮಂತ್ರಿನೇ ಹೋಗ್ಬೇಕಂತ ಹೇಳ್ತಾರೆ. ಅಂದರೆ ಒಂದಕ್ಕೊಂದು ತಾಳಿಲ್ಲ, ಮೇಳಿಲ್ಲ. ಇದರ ಒಟ್ಟು ಪರಿಣಾಮ ಆಡಳಿತ ಯಂತ್ರದ ಮೇಲೆ ಆಗಿದೆ. ಇವು ಕಾಂಗ್ರೆಸ್ ಪಾರ್ಟಿ ಮೊದಲೇ ಭ್ರಷ್ಟಾಚಾರಕ್ಕೆ ಹೆಸರು. ಈಗ ಒಬ್ಬೊಬ್ಬ MLAನೂ ಕಾಂಗ್ರೆಸ್ ಪಾರ್ಟಿಯವರು 40-50% ಕಮಿಷನ್ಗೆ ಇಳಿದಿದ್ದಾರೆ.